ಹೀಗೆ ಒಂದು ಆರೋಪ ಇತ್ತು ಮತ್ತು ಆರ್ ಜೆ ಡಿನ ಟೀಕೆ ಮಾಡೋದಕ್ಕೆ ಅಂದರೆ ಲಾಲೂ ಪ್ರಸಾದ್ ಯಾದವ್ ಪಕ್ಷನ ಟೀಕೆ ಮಾಡೋದಕ್ಕೆ ಬಿ ಜೆ ಪಿ ಭಾಳ ಹಗುರಾಗಿಬಿಡುವಂಥದ್ದು ಭ್ರಷ್ಟ ಇದ್ದಾರೆ. ಈಗಾಗಲೇ ಈ ಒಂದು ಮೇವಿನಲ್ಲಿ ಹೊಡೆದಾರೆ ಇವರು, ಶಿಕ್ಷೆ ಆಗಿದೆ ಅವರಿಗೆ, ರೈಲ್ವೇದ ಈ ಥರ ಡಬ್ಬಿನೂ ಸಹಿತ ಹೊಡೆದಾರೆ ಅನ್ನುವಂಥ ಆರೋಪ ಮಾಡ್ತಾಯಿದ್ರು. ಅದಕ್ಕಾಗಿ ಕಾಂಗ್ರೆಸ್ ಧೈರ್ಯ ಮಾಡಲಿಲ್ಲ ಹಿಂದಿದ್ದಾಗ, ನಾನು ಇದ್ರ ಜೊತೆಗೆ ಹೋಗ್ಬೇಕು ಅಂತೇಳಿ ಅವ್ರಿಗೂ ಒಂದಿನ ಹವಾಸ ಅನ್ಸಕತ್ತದ. ಯಾಕಂದ್ರೆ ಈ ಪಾದಯಾತ್ರೆಯಿಂದ ಬಿಹಾರದಲ್ಲೇ ಇವರಿಗೆ ನಮ್ಮ ರಾಹುಲ್ ಅವ್ರಿಗೆ ಒಳ್ಳೆಯ ಹೆಸರು ಬಂದದ ಅಂತೇಳಿ ಅವ್ರ ತರ್ಕ, ಮತ್ತು ಸುಳ್ಳೂ ಅಲ್ಲ. ಯಾಕಂದ್ರೆ ಬಿಹಾರ, ಉತ್ತರ ಪ್ರದೇಶ ಎಲ್ಲ ಕಡೆನೂ ಇವತ್ತು ಒಂದಿಷ್ಟು ನಿಧಾನಕ್ಕೆ ಕಾಂಗ್ರೆಸ್ ಚೇತರಿಸ್ಕೊಳ್ತಾ ಇದೆ. ಆ ದಿಶೆಯಲ್ಲಿ ಈಗ ಅದು ಮತ್ತಷ್ಟು ಚೇತರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಈ ಬಿಹಾರದಲ್ಲಿ ಮಾಡ್ಲಿಕ್ಕತ್ತದ ರೀ. ಅದಕ್ಕೆ ಅಲ್ಲಿ ಹೈಕಮಾಂಡ್ ಏನಪ್ಪ ಅಂತಂದ್ರೆ ಯಾರ ಜೊತೆಗೂ ಬೇಡಪ್ಪ ನಾವು ಸಪ್ರೇಟಾಗಿ ನಿಲ್ಲೋಣ ಅಂತೇಳಿ 9 ಕಡೆಗಳಲ್ಲಂತೂ ಎದುರ ಬದಲ ಇದ್ದಾರೆ. ಅದ್ರ ಉಳಿದ ಕಡೆ ತಮ್ಮ ಅಭ್ಯರ್ಥಿ ನಿಮಿಷದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ನಾವು 61 ಕ್ಷೇತ್ರಗಳಲ್ಲೇ ಕಾಂಗ್ರೆಸ್ಸು, 143 ಕ್ಷೇತ್ರಗಳಲ್ಲೇ ಆರ್ ಜೆ ಡಿ ನಿಂತು ಸ್ಪರ್ಧೆ ಮಾಡ್ತಾಯಿದ್ದಾರೆ. ಆದರೆ ಇದು ಇನ್ನೊಂದಿಲ್ಲ ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ, ಬಿಹಾರದಲ್ಲೇ ಆರ್ ಜೆ ಡಿ ಮುಖಂಡರು ನಮ್ಮ ಏನಪ್ಪ ಅಂತಂದ್ರೆ ತೇಜಸ್ವಿ ಯಾದವ್ ಅವರು ಪೂರ್ಣ ಬಹುಮತ ತೊಗೊಂಡು ಗೆಲ್ತೀವಿ ಅನ್ನೋಂಥ ಮಾನಸಿಕತೆಯಲ್ಲಿಲ್ಲ. ಅವ್ರಿಗೂ ಈ ಒಂದು ಆರೋಪಗಳಿಂದ ಈ ಭ್ರಷ್ಟ ಆರೋಪ ಮಾಡೋದ್ರಿಂದಾಗಿ ಅವರು ಮೆಂಟಲ್ ಹ್ಯಾರಾಸ್ಮೆಂಟ್ ಆಗಿಬಿಟ್ಟಿದ್ದಾರೆ ಇವತ್ತು.